ಬಿ ಜೆ ಪಿಲಿ ಒಬ್ಬ ಮನುಷ್ಯ ಇದ್ದಾರೆ, ಅವರನ್ನು ಕಂಡ್ರೆ ಉಳಿದವ್ರಿಗೆ ಬಿಡಿ ಬಿ ಜೆ ಪಿಯವ್ರಿಗೆ ಹೆದರಿಕೆ. ಸುಬ್ರಹ್ಮಣ್ಯಂ ಸ್ವಾಮಿ ಉಡಿದು ಪಟ್ಟು ಅಂತ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಉಡಿದು ಪಟ್ಟು ಹಿಡಿದ್ರೆ ಬಿಡೋದಿಲ್ಲ ಅಂತ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಪಟ್ಟು. ನ್ಯಾಷನಲ್ ಹೆರಾಲ್ಡ್ ಕೇಸ್ ಕೂಡ ಇಂಥದ್ದೊಂದು ಗೋಲಮಾಲ್ ನಡೆದಿದೆ ಅಂತ ಆ ಪುಣ್ಯಾತ್ಮನೇ ತೆಗೆದಿಟ್ಟಾಗ ಭಾರತಕ್ಕೆ ಗೊತ್ತಾಗಿದ್ದು ಇಂಥದ್ದು ಒಂದು ನಡೆದಿದೆ. ವಾಟ್ ಎಕ್ಸಾಕ್ಟ್ಲಿ ಈಸ್ ಇಟ್? ಆ್ಯಕ್ಚುಲಿ ಏನು? ತುಂಬ ಟೆಕ್ನಿಕಲ್ ಮಾಡೋದಿಲ್ಲ, ಸುಲಭವಾಗಿ ಹೇಳ್ತಾ ಹೋಗ್ತೀವಿ ಏನಿದು ಅಂತ. 1937 ಭಾರತದ ಸ್ವಾತಂತ್ರ್ಯ ಹೋರಾಟ ಪೀಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮುಖವಾಣಿ ಅಂತ ನ್ಯೂಸ್ ಪೇಪರ್ ಇರಬೇಕು ಅಂತ ಅನ್ನಿಸ್ತು. ನಾನು ಹೇಳ್ತಾ ಇರೋದು ಸ್ವಾತಂತ್ರ್ಯ ಪೂರ್ವದ ಕಥೆ. 1937ರಲ್ಲಿ ಸರಿ ಅಂತ ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು. ಅದರ ಹೆಸರು ನ್ಯಾಷನಲ್ ಹೆರಾಲ್ಡ್. ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಒಂದು ನ್ಯೂಸ್ ಪೇಪರನ್ನು 1937ರಲ್ಲಿ ಶುರು ಮಾಡಿದ್ರು. ಈಗ ಒಂದು ನ್ಯೂಸ್ ಪೇಪರ್ ಶುರು ಮಾಡಿದಾಗ ಅದಕ್ಕೊಂದು ಪಬ್ಲಿಷಿಂಗ್ ಕಂಪನಿ ಅಂತ ಇರುತ್ತೆ. ಒಂದು ಪಬ್ಲಿಷಿಂಗ್ ಕಂಪನಿ, ಉದಾಹರಣೆಗೆ ಈ ಕರ್ನಾಟಕದಲ್ಲಿ ನೀವು ಎಷ್ಟು ನ್ಯೂಸ್ ಪೇಪರ್ಗಳನ್ನು ನೋಡ್ತೀರಲ್ಲ, ಎಲ್ಲದಕ್ಕೂ ಒಂದೊಂದು ಪಬ್ಲಿಷಿಂಗ್ ಕಂಪನಿ ಇರುತ್ತೆ. ಆ ಪಬ್ಲಿಷಿಂಗ್ ಕಂಪನಿಯ ಹೆಸರು ನ್ಯೂಸ್ ಪೇಪರ್ನ ಹೆಸರೇ ಆಗಿರಬೇಕು ಅಂತ ಇಲ್ಲ. ಸುಮ್ಮನೆ ನೀವು ಕೆಳಗಡೆ ಯಾವುದೋ ಒಂದು ಪುಟದಲ್ಲಿ ಕೆಳಗಡೆ ಬಂದಿರುತ್ತೆ, ಹೂ ಆರ್ ದ ಪ್ರಿಂಟರ್ಸ್ ಆ್ಯಂಡ್ ಪಬ್ಲಿಷರ್ಸ್ ಅಂತ, ಅದನ್ನು ತೆಗೆದು ನೋಡಿ. ಹಾಗೆ ಇದಕ್ಕೂ ಒಂದು ನ್ಯಾಷನಲ್ ಹೆರಾಲ್ಡ್ಗೂ ಒಂದು ಪಬ್ಲಿಷಿಂಗ್ ಕಂಪನಿ ಇತ್ತು. ಪಬ್ಲಿಷಿಂಗ್ ಕಂಪನಿ, ಒಂದು ಕಂಪನಿ ಶುರು ಮಾಡೋದಕ್ಕೆ ದುಡ್ಡು ಬೇಕಲ್ಲ. ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದಂಥ ಸ್ಥಿತಿವಂತರೆಲ್ಲ ಸೇರ್ಕೊಂಡು ದುಡ್ಡು ಹಾಕಿದ್ರೆ ಇದಕ್ಕೆ ಸುಮಾರು 5,000 ಸ್ವಾತಂತ್ರ್ಯ ಹೋರಾಟಗಾರರು ತಾವು ಕಷ್ಟಪಟ್ಟು ಗಳಿಸಿ ಉಳಿಸಿದ ದುಡ್ಡನ್ನು ಜವಾಹರ್ಲಾಲ್ ನೆಹರು ಅವರಿಗೆ ಕೊಟ್ಟು, ಅಂದರೆ ಅವ್ರ ವಿಷನ್ ಕರೆಕ್ಟ್ ಇತ್ತು ಅಂತ ಅನ್ನಿಸ್ತು. ಒಂದು ನ್ಯೂಸ್ ಪೇಪರ್ ಬೇಕು ನಮ್ಮ ವ್ಯೂಸ್ ಹೇಳೋದಕ್ಕೆ ಅಂತ ಕೊಟ್ಟರು. ಕೊಟ್ಟಾಗ ಶುರುವಾಯಿತು 5,000 ಸ್ವಾತಂತ್ರ್ಯ ಹೋರಾಟಗಾರರು. ಈ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ಗೆ ಪಬ್ಲಿಷಿಂಗ್ ಕಂಪನಿ ಬೇಕಲ್ಲ, ಅದಕ್ಕೊಂದು ಕಂಪನಿ ಫಾರ್ಮ್ ಮಾಡಿದ್ರು. ಅದರ ಹೆಸರು ಅಸೋಸಿಯೇಟ್ ಜರ್ನಲ್ಸ್. ಅಸೋಸಿಯೇಟ್ ಜರ್ನಲ್ಸ್ ಅನ್ನುವಂಥದ್ದು ಮದರ್ ಕಂಪನಿ. ಅಸೋಸಿಯೇಟ್ ಜರ್ನಲ್ ಅನ್ನುವ ಕಂಪನಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ತರುತ್ತೆ ಅಂತ ಅರ್ಥ. ಹಂಗೆ ಶುರುವಾಯಿತು ನ್ಯಾಷನಲ್ ಹೆರಾಲ್ಡ್ 1937ರಲ್ಲಿ. ಸ್ವಾತಂತ್ರ್ಯ ಬಂತು, ಆ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿಯಾಗಿ ಹಾಗೆ ಮುಂದುವರಿತು. ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದ ನಂತರ ಅವರದೇ ನ್ಯೂಸ್ ಪೇಪರ್ ಅಲ್ವಾ, ದೆಹಲಿಯ ಹೃದಯ ಭಾಗದಲ್ಲಿ, ಹಾರ್ಟ್ ಆಫ್ ದ ಡೆಲ್ಲಿಯಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಟ್ಟರು ನ್ಯಾಷನಲ್ ಹೆರಾಲ್ಡ್ ಆಫೀಸ್ಗೆ. ಸುಮಾರು ಆಸ್ತಿಗಳನ್ನು ಮಾಡಿಕೊಟ್ರು. ಸರ್ಕಾರ ಅವ್ರದ್ದೇ. ಮುಂಬೈಯಲ್ಲಿ ಆಸ್ತಿ ಕೊಟ್ಟರು. ಹೀಗೆ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ಗೆ ಆಗ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ಸು ಆಸ್ತಿ ಮೇಲೆ ಆಸ್ತಿಗಳನ್ನು ಕೊಡ್ತಾ ಹೋಯ್ತು. ಮಂಜೂರು ಮಾಡೋದು ಅಂತೀವಲ್ಲ, ಮಂಜೂರು ಮಾಡ್ತಾ ಹೋಯಿತು. ಯಾಕೆ ಮಂಜೂರು ಮಾಡಿದ್ರಿ? ಇದೊಂದು ದಿನಪತ್ರಿಕೆ, ಪತ್ರಿಕೆಯನ್ನು ಹೊರತರುವುದಕ್ಕಾಗಿ ಇವರಿಗೆ ಕೊಡ್ತಾ ಇದ್ದೀವಿ ಅಂತ. ನ್ಯಾಷನಲ್ ಹೆರಾಲ್ಡು 1937ರಲ್ಲಿ ಶುರುವಾಯಿತು. ಆಮೇಲೆ ಅದು ಯಾವಾಗ ಪೀಕ್ಗೆ ಹೋಯ್ತೋ, ಯಾವಾಗ ಕೆಳಗಿಳಿಯೋದಕ್ಕೆ ಶುರುವಾಯಿತೋ, 2008ರ ವೇಳೆಗೆ ನಡೆಸೋದಕ್ಕೆ ಆಗಲಿಲ್ಲ. ಪೇಪರು ಪ್ರಿಂಟ್ ಮಾಡೋದೇ ಕಷ್ಟ ಆಗ್ಬಿಡ್ತದನ್ನು. ಫೈನಲಿ 2008ರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಪೇಪರ್. ಕ್ಲೋಸ್ ಮಾಡಿದಾಗ ನ್ಯಾಷನಲ್ ಹೆರಾಲ್ಡ್ ಮೇಲೆ 90 ಕೋಟಿ ರೂಪಾಯಿಯ ಸಾಲ ಇತ್ತು. 90 ಕೋಟಿ ರೂಪಾಯಿ ಸಾಲ ಆಯಿತು. ಈಗ ಸಹಜವಾಗಿ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಸಾಲ ಅಂದರೆ ಯಾರ ಸಾಲ? ಅದು ಕಂಪನಿ ಸಾಲ ಅಷ್ಟೇ. ಇಟ್ ವಾಸ್ ನಾಟ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ. 1937ರಲ್ಲಿ 5,000 ಜನ ಸ್ವಾತಂತ್ರ್ಯ ಹೋರಾಟಗಾರರು 1,000-2,000 ರೂಪಾಯಿ ಹಾಕಿ ಶುರು ಮಾಡಿದಂಥ ಪತ್ರಿಕೆ ಆಗಿತ್ತಲ್ವಾ. ದೇರ್ ವಾಸ್ ನೋ ಓನರ್ ಫಾರ್ ಇಟ್. ಇಟ್ ವಾಸ್ ಅ ಪಬ್ಲಿಕ್ ಲಿಸ್ಟೆಡ್ ಕಂಪನಿ. ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಆಗಿತ್ತು. ಅದಕ್ಕೆ ಯಾರೂ ಮಾಲೀಕರಿರಲಿಲ್ಲ. 2008ರಲ್ಲಿ ಕಂಪನಿ ಕ್ಲೋಸ್ ಆದಾಗ 90 ಕೋಟಿ ರೂಪಾಯಿ ಸಾಲ ಇತ್ತು.
ಷೇರುದಾರರು, ಪಬ್ಲಿಕ್ ಲಿಸ್ಟೆಡ್ ಕಂಪನಿಗೆ ಷೇರುದಾರರು ಇರಬೇಕಲ್ಲ, 1057 ಜನ ಷೇರುದಾರರು 2010ರಲ್ಲಿ ಶೇರ್ಗಳನ್ನು ಇಟ್ಕೊಂಡಿದ್ದಂತೆ. ಅಂದರೆ 1057 ಜನ ಸಣ್ಣ 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 ಪಾರ್ಟ್ನರ್ಸು ಅಂತ ಅದರ ಅರ್ಥ. ಶೇರ್ ಇಟ್ಕೊಂಡಿದ್ದಾರೆ ಅಂದರೆ ಏನು? 2010ರಲ್ಲಿ ಇದು ಕಂಪನಿ ಕ್ಲೋಸ್ ಆದ ನಂತರವೂ ಕೂಡ 90 ಕೋಟಿ ರೂಪಾಯಿ ಸಾಲ. ಅದಾದ ಮೇಲೆ ಶುರುವಾಯಿತು. ಇಲ್ಲಿ ತನಕ ಏನೇನು ಆಯಿತು ಅನ್ನೋದಷ್ಟೇ. ಇಲ್ಲಿ ತನಕ ನಥಿಂಗ್ ರಾಂಗ್. ಒಂದು ಕಂಪ್ನಿ ನೆಹರು ಅವರು ಶುರು ಮಾಡಿದ್ರು, ಪತ್ರಿಕೆ ತರ್ತಾ ಇತ್ತು, ಪತ್ರಿಕೆ ವಯಬಲ್ ಆಗಲಿಲ್ಲ. 2008 ಅದು ಕುಸಿತಾ 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 ಬಂದು 2008ರಲ್ಲಿ ಬಾಗಿಲು ಹಾಕಂತು. ಇಲ್ಲಿ ಶುರುವಾಗುತ್ತೆ ನೋಡಿ. ಇದು 2011ರಲ್ಲಿ ಒಂದು ಹೊಸ ಕಂಪನಿ ಶುರುವಾಗುತ್ತೆ, ಯಂಗ್ ಇಂಡಿಯಾ ಲಿಮಿಟೆಡ್. ಇಲ್ಲೊಂದು ಬ್ರ್ಯಾಕೆಟಲ್ಲಿ ಪ್ರೈವೇಟ್ ಅಂತ ಬರಬೇಕಾಗಿತ್ತು, ಬಂದಿಲ್ಲ. ಪ್ರೈವೇಟ್ ಲಿಮಿಟೆಡ್, ಖಾಸಗಿ ಕಂಪನಿ ಶುರುವಾಗುತ್ತೆ, ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಬಂಡವಾಳ ಎಷ್ಟು? 50 ಲಕ್ಷ ರೂಪಾಯಿ. ಇಡೀ ವ್ಯವಹಾರಕ್ಕೆ ಹೋಲಿಸಿದ್ರೆ 50 ಲಕ್ಷ ಪೀನಟ್ಸ್ ಇದು, ಕಡಲೆ ಬೀಜ ಅಂತೀವಲ್ಲ ಹಾಗೆ. 50 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಯಂಗ್ ಇಂಡಿಯಾ ಅನ್ನೋ ಕಂಪನಿ ಶುರುವಾಯಿತು. ಕಂಪನಿಯಲ್ಲಿ ಯಾರ್ಯಾರಿದ್ರು? ಸೋನಿಯಾ ಗಾಂಧಿ ಇದ್ದರು, ರಾಹುಲ್ ಗಾಂಧಿ ಇದ್ದರು. ಸೋನಿಯಾ ಗಾಂಧಿ ಅವರಿಗೆ 38% ಶೇರ್ ಇತ್ತು, ರಾಹುಲ್ ಗಾಂಧಿ ಅವರಿಗೆ 38%. ಇಬ್ಬರದು ಸೇರಿ ಅಮ್ಮ ಮಗಂದೇ 76% ಶೇರ್. ಉಳಿದಂತೆ ಮೋತಿಲಾಲ್ ವೋರಾ ಇದ್ದರು, ಸ್ಯಾಮ್ ಪಿಟ್ರೋಡಾ ಇದ್ದರು. ಹೀಗೆ ಉಳಿದವರೆಲ್ಲ ಸೇರಿ ಒಂದು 24%. ಆಸ್ಕರ್ ಫರ್ನಾಂಡಿಸ್ ಇದ್ದರು ಕರ್ನಾಟಕದವರು. ಇವರೆಲ್ಲರಿಗೂ ಸೇರಿದ್ದದ್ದು 24% ಶೇರ್. ಇದು ಯಂಗ್ ಇಂಡಿಯಾ. ಅಸೋಸಿಯೇಟ್ ಜರ್ನಲ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಸೋಸಿಯೇಟ್ ಜರ್ನಲ್ಸ್ ಅನ್ನೋದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಶುರು ಮಾಡಿದ್ದ ಪತ್ರಿಕೆಯ ಪಬ್ಲಿಷಿಂಗ್ ಕಂಪನಿ ಅಸೋಸಿಯೇಟ್ ಜರ್ನಲ್. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸು, ಸ್ಯಾಮ್ ಪಿಟ್ರೋಡಾ ಎಲ್ಲ ಸೇರ್ಕೊಂಡು ಶುರು ಮಾಡಿದ್ದು ಯಂಗ್ ಇಂಡಿಯಾ. ಇಲ್ಲಿ ಡೀಟೇಲಾಗಿ ಹೇಳೋದಕ್ಕೆ ಬರೋದಿಲ್ಲ ನಿಮಗೆ. 50 ಲಕ್ಷ ಹಾಕಿ ಒಂದು ಕಂಪನಿ ಶುರು ಮಾಡ್ತಾರೆ. ಈ ಕಂಪನಿ 90 ಕೋಟಿ ರೂಪಾಯಿ ಸಾಲ ಕೇಳುತ್ತೆ. ಯಾರನ್ನ ಸಾಲ ಕೇಳುತ್ತೆ? ಕಾಂಗ್ರೆಸ್ ಪಕ್ಷವನ್ನು ಸಾಲ ಕೇಳುತ್ತೆ. ಯಂಗ್ ಇಂಡಿಯಾ 50 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಶುರುವಾದ ಯಂಗ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಹತ್ರ ನನಗೊಂದು 90 ಕೋಟಿ ರೂಪಾಯಿ ಇದ್ದರೆ ಕೊಡು ಅಂತ ಕೇಳುತ್ತೆ. ಕಾಂಗ್ರೆಸ್ ಪಾರ್ಟಿ ತಗೋ 90 ಕೋಟಿ ರೂಪಾಯಿ, ಇದಕ್ಕೆ ಯಾವುದೇ ಬಡ್ಡಿ ಇಲ್ಲ ಅಂತ ಹೇಳುತ್ತೆ. ವಾಟ್ ಈಸ್ ಇಟ್? ನಿಮಗೆ ನಿಮ್ಮ ಡೀಟೇಲಾಗಿ ಹೇಳಬೇಕು ಅಂದರೆ, ಈ ಕಂಪನಿಯಲ್ಲಿ ಯಾರಿದ್ರು? ಯಂಗ್ ಇಂಡಿಯಾದಲ್ಲಿದ್ದ ಸೋನಿಯಾ ಗಾಂಧಿ ಕಾಂಗ್ರೆಸ್ನಲ್ಲಿದ್ದ ಸೋನಿಯಾ ಗಾಂಧಿ ಅವರಿಗೆ ಸಾಲ ಕೇಳೋದು. ಯಂಗ್ ಇಂಡಿಯಾದಲ್ಲಿದ್ದ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿದ್ದ ರಾಹುಲ್ ಗಾಂಧಿ ಅವರಿಗೆ ಸಾಲ ಕೇಳೋದು. ಯಂಗ್ ಇಂಡಿಯಾದಲ್ಲಿದ್ದ ಮೋತಿಲಾಲ್ ವೋರಾ ಕಾಂಗ್ರೆಸ್ನ ಖಜಾಂಚಿ, ಟ್ರೆಷರರ್. ದುಡ್ಡು ಎಲ್ಲಿ ಹೋಗಬೇಕು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ ಅದರೆಲ್ಲದರ ಲೆಕ್ಕ ಇಟ್ಕೊಳ್ಳೋ ಖಜಾಂಚಿ ಆಗಿದ್ರು ಮೋತಿಲಾಲ್ ವೋರಾ. ಅವರಿಗೆ ಸಾಲ ಕೇಳೋದು. ಅವರು ಸಾಲ ಕೊಟ್ಟರು 90 ಕೋಟಿ ರೂಪಾಯಿ. ಆವಾಗ ಯಂಗ್ ಇಂಡಿಯಾ ನ್ಯಾಷನಲ್ ಹೆರಾಲ್ಡ್ನ ಪಬ್ಲಿಕೇಶನ್ ಕಂಪನಿಯಾಗಿದ್ದ ಅಸೋಸಿಯೇಟ್ ಜರ್ನಲ್ಸ್ಗೆ 90 ಕೋಟಿ ರೂಪಾಯಿ ಕೊಟ್ಟು ನೀನು ಸಾಲ ಹರಿತೀನಿ ಅಂತ. ಸಾಲ ಇಲ್ಲ. ಅದಕ್ಕೆ ಪ್ರತಿಯಾಗಿ ಅಸೋಸಿಯೇಟ್ ಜರ್ನಲ್ಸು ಯಂಗ್ ಇಂಡಿಯಾದ ಪಾಲಾಯಿತು. ಅರ್ಥ ಆಯ್ತಾ ನಿಮಗೆ? ಯಂಗ್ ಇಂಡಿಯಾ ಅನ್ನೋ ಕಂಪನಿ ಹುಟ್ಕಂತು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಜರ್ ಶೇರ್ ಹೋಲ್ಡರ್ಸ್. ಅದರಲ್ಲಿ 38%, 76% ಅಮ್ಮ ಮಗಂದೆ. ಉಳಿದ 24ರಲ್ಲಿ ಇನ್ನೊಂದು 10-12 ಜನ ಇದ್ರು. ಉಳಿದವರೆಲ್ಲ ಇದ್ದರು, 12 ಅಲ್ಲ, ಕಡಿಮೆ ಇದ್ರು, ಉಳಿದವರೆಲ್ಲ ಇದ್ರು. ಅವರು ಕಾಂಗ್ರೆಸ್ ಪಕ್ಷದಿಂದ ಸಾಲ ತಗೊಂಡು, ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿಟ್ರೋಡಾ, ಆಸ್ಕರ್ ಫರ್ನಾಂಡಿಸು, ಮೋತಿಲಾಲ್ ವೋರಾ ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷದಿಂದ 90 ಕೋಟಿ ರೂಪಾಯಿ ತಗೊಂಡು ಅಸೋಸಿಯೇಟ್ ಜರ್ನಲ್ಸಿಗೆ ಕೊಟ್ಟರು. ನಿಮ್ಮ 90 ಕೋಟಿ ರೂಪಾಯಿ ಸಾಲ ಇದೆಯಲ್ಲ ತಗೊಳ್ಳಿ ಅಂತ. ಆವಾಗ ಅಸೋಸಿಯೇಟ್ ಜರ್ನಲ್ಸು ಯಂಗ್ ಇಂಡಿಯಾದ್ದಾಯಿತು. ಯಂಗ್ ಇಂಡಿಯಾದ್ದಾಯಿತು ಅದರ ಅರ್ಥ ಏನು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ ಇವ್ರದ್ದೆಲ್ಲರದು ಆಯಿತು. ನೀವು ಕೇಳ್ಬೋದು, ವಾಟ್ ಈಸ್ ರಾಂಗ್ ಇನ್ ಇಟ್? 1947ನಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಶುರುವಾಗಿ ಆವಾಗ ಕಾಂಗ್ರೆಸ್ ಗವರ್ನಮೆಂಟ್ಗಳು ಈ ನ್ಯಾಷನಲ್ ಹೆರಾಲ್ಡ್ಗೆ ಅಲ್ಲಿ ಇಲ್ಲಿ ಆಸ್ತಿ ಬರೆದು ಕೊಡ್ತಾ ಬಂದಿದ್ರಲ್ಲ.
ಅದರ ಟೋಟಲ್ ವರ್ತು ಸಾವಿರಾರು ಕೋಟಿ ರೂಪಾಯಿ ಆಗಿಬಿಟ್ಟಿತ್ತು. ಲಾಜಿಕಲಿ ನಾನು ಹೇಳೋದು, ನಿಮ್ಮ ಹತ್ರ 5,000 ಕೋಟಿ ಇದೆ, 90 ಕೋಟಿ ರೂಪಾಯಿ ಸಾಲ ಇದೆ, ಏನು ಮಾಡ್ತೀರಿ? 5,000 ಕೋಟಿ ರೂಪಾಯಿದ ಆಸ್ತಿ ಇದೆ, 90 ಕೋಟಿ ರೂಪಾಯಿ ಸಾಲ ಇದೆ, ಏನು ಮಾಡ್ತೀರಿ? ಯಾವುದೋ ಒಂದು ಮೂಲೆ ಆಸ್ತಿ ಮಾರ್ದ ಸಾಲ ತೀರಿಸ್ದ. ಇವ್ರು ಹಂಗೆ ಮಾಡಲಿಲ್ಲ. 90 ಕೋಟಿ ರೂಪಾಯಿ ಯಂಗ್ ಇಂಡಿಯಾದಿಂದ ತಗೊಂಡು ಕಂಪ್ನಿನೇ ಬಿಟ್ಬಿಟ್ರು. 2012 ಸುಬ್ರಹ್ಮಣ್ಯ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು, ಪಟಿಯಾಲ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಸುಬ್ರಹ್ಮಣ್ಯಂ ಸ್ವಾಮಿ. ಆವಾಗಿನಿಂದ ಶುರುವಾಯ್ತು ನೋಡಿ ಈ ಕೇಡಗಾಲ. ನಿಮಗೆ ಇಡೀ ಅಂದರೆ ಇದನ್ನು ಹಗರಣ ಅಂತ ಯಾಕೆ ಹೇಳಲಾಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. 90 ಕೋಟಿ ರೂಪಾಯಿ ಸಾಲವನ್ನು ಸಾವಿರಾರು ಕೋಟಿ ರೂಪಾಯಿ ಮಧ್ಯರಾತ್ರಿಯಲ್ಲಿ ಕಳ್ಳರಿಗೆ ಮಾರಿದ್ರು 2,000 ಕೋಟಿ ರೂಪಾಯಿ ಬರುತ್ತೆ ಅಂತಾರೆ. ಅಂಥ ಆಸ್ತಿಗಳಿರೋದು ಅದಕ್ಕೆ. ದೆಹಲಿ ಹಾರ್ಟ್ ಆಫ್ ಡೆಲ್ಲಿನಲ್ಲಿರುವಂಥ ಅರ್ಧ ಎಕರೆ ಜಮೀನು ಅದರದ್ದು ಒಂದರದೇ ವ್ಯಾಲ್ಯೂ 500 ಕೋಟಿ ಅಂತ ಹೇಳ್ತಾರೆ. 90 ಕೋಟಿ ರೂಪಾಯಿ ಕೊಟ್ಟು ತಗೊಂಡ್ಬಿಟ್ರು ಆ ಕಂಪ್ನಿನ. 1057 ಜನ ಶೇರ್ ಹೋಲ್ಡರ್ಸ್ ಇದ್ರಲ್ಲ, ಆಕ್ಚುಲಿ ಡಿಸಿಷನ್ ತಗೊಳ್ಬೇಕಾಗಿದ್ದವ್ರು ಅವರು ಈ ಕಂಪನಿ ಏನು ಮಾಡಬೇಕು ಅಂತ ಅವರ ವಿರೋಧ ಮಾಡಿದ್ರು. ಇದಾಗಬಾರ್ದು ವ್ಯವಹಾರ ಅಂತ. ಸಹಜ ಅಲ್ವಾ? ಅವರ ಯಾರ ಮಾತನ್ನು ಕೇಳಲಿಲ್ಲ, ಬಿಸ್ನೆಸ್ ಡೀಲ್ ಮುಗಿದು ಹೋಯಿತು. 90 ಕೋಟಿ ರೂಪಾಯಿ ಕೊಟ್ಟು 2,000, ಕೆಲವರು ಹೇಳ್ತಾರೆ 5,000 ಕೋಟಿ ತನಕ ಬರ್ತು ಅಂತ. ಬೇರ್ ಮಿನಿಮಮ್ಮೇ ಇಟ್ಕೊಳ್ಳಿ, ಬೇರ್ ಮಿನಿಮಮ್ 2,000 ಕೋಟಿ ಅಂತ. 90 ಕೋಟಿ ಕೊಟ್ಟು 2,000 ಕೋಟಿ ಆಸ್ತಿ ತಗೊಳ್ಳೋದಂದ್ರೆ ಯಾರಿಗುಂಟು ಯಾರಿಗಿಲ್ಲ ರೀ. ಅಂಥದ್ದೊಂದು ವ್ಯವಹಾರ ನಡೀತು. ಈ ಅಸೋಸಿಯೇಟ್ ಜರ್ನಲ್ಸ್ ಈ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡ ಪ್ರಕ್ರಿಯೆಯೇ ಅಕ್ರಮ ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಕೇಸ್ ಹಾಕಿದ್ರು. ದುಡ್ಡು ಎಲ್ಲಿದು? ಯಾರ್ದು? ಕಂಪನಿ ಕಟ್ಟುವಾಗ ದುಡ್ಡು ಯಾರ್ದು? ಸ್ವಾತಂತ್ರ್ಯ ಹೋರಾಟಗಾರರು, ಅಂದರೆ ಸಾರ್ವಜನಿಕರು, ಸಾಮಾನ್ಯ ಸಾರ್ವಜನಿಕರ ದುಡ್ಡಿನಲ್ಲಿ ಶುರುವಾದ ಕಂಪನಿ. ಆ ಕಂಪನಿ 1932ರಲ್ಲಿ ಯಾರ್ದೋ ದುಡ್ಡಿನಲ್ಲಿ ಶುರುವಾಯಿತು. ಗಾಂಧಿ ಕುಟುಂಬದ ದುಡ್ಡಲ್ಲ. ಮೋತಿಲಾಲ್ ನೆಹರೂನು ದುಡ್ಡು ಹಾಕಲಿಲ್ಲ, ಜವಾಹರ್ಲಾಲ್ ನೆಹರೂನು ದುಡ್ಡು ಹಾಕಲಿಲ್ಲ. ಜನರಿಂದ ಚಂದ ಎತ್ತಿ ಕಂಪನಿ ಕಟ್ಟಿದ್ರು. ಫೈನಲಿ 90 ಕೋಟಿ ರೂಪಾಯಿ ಅದನ್ನು ಖರೀದಿ ಮಾಡೋದಕ್ಕೆ ಕೊಟ್ಟಿದ್ದಾದರೂ ಸ್ವಂತ ದುಡ್ಡಿನಲ್ಲಿ ಕೊಟ್ರ? ಇಲ್ಲ, ಕಾಂಗ್ರೆಸ್ ಪಕ್ಷದ ದುಡ್ಡು. ಕಾಂಗ್ರೆಸ್ ಪಕ್ಷದ ಜನ ಕೊಡ್ತಾರಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅಂತ ದೇಣಿಗೆಯಾಗಿ ಕೊಟ್ಟಿದ್ದು. ಆ ದುಡ್ಡಿನಲ್ಲಿ ಖರೀದಿ. ಯಾರ ಹೆಸರಿಗೆ? ಅಷ್ಟೂ ದೊಡ್ಡ ಆಸ್ತಿಯಲ್ಲಿ 38% ರಾಹುಲ್ ಗಾಂಧಿಗೆ, 38% ಸೋನಿಯಾ ಗಾಂಧಿಗೆ, ಉಳಿದವ್ರಿಗೆಲ್ಲರಿಗೂ ಸೇರಿ 24%. ಒಂದು ರಾಜಕೀಯ ಪಕ್ಷಕ್ಕೆ ಜನ ದೇಣಿಗೆ ಯಾಕೆ ಕೊಡ್ತಾರೆ? ಪ್ರಚಾರಕ್ಕೆ, ಉಳಿದ ಕೆಲಸಗಳಿಗೆ ಬಳಸ್ಕೊಳ್ಳಿ ಅಂತ. ಬೈ ಲಾ, ಕಾನೂನಿನ ಪ್ರಕಾರ ಒಂದು ರಾಜಕೀಯ ಪಕ್ಷ ತನಗೆ ಬಂದ ದೇಣಿಗೆಯ ಹಣವನ್ನು ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂತಿಲ್ಲ. ಕಂಪನಿಗಳಲ್ಲಿ ಹೂಡಿಕೆ ಮಾಡೋ ಹಂಗಿಲ್ಲ ಒಂದು ರಾಜಕೀಯ ಪಕ್ಷ. ಆಗಿದ್ದಿದು ಕಂಪನಿ ಶುರುವಾಗಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ದುಡ್ಡಿನಲ್ಲಿ. ಕಂಪನಿ ನಡೆದು ಉಚ್ಛ್ರಾಯ ಸ್ಥಿತಿಗೆ ಏರಿದ್ದು ಸರ್ಕಾರದ ದುಡ್ಡಿನಲ್ಲಿ, ಅಂದರೆ ಸರ್ಕಾರದ ಜಮೀನಿನಲ್ಲಿ. ಕಂಪನಿ ಲಾಸಿಗೆ ಬಂದಾಗ ಅದು ಖರೀದಿಯಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತಹ ದೇಣಿಗೆಯಲ್ಲಿ. ಆಯಿತು, ಹಂಗಿದ್ರೆ ನಿಮಗೆ ಆ ಇಡೀ ನ್ಯಾಷನಲ್ ಹೆರಾಲ್ಡ್ ಪೇಪರ್ನ ಅಷ್ಟು ಆಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂತ ಅಂದ್ರೆ ಇಲ್ಲ, ಯಂಗ್ ಇಂಡಿಯನ್ನಿಗೆ ಬಂತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೇ 76% ಶೇರ್ ಹೊಂದಿರುವ, ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಶೇರು ಹೊಂದಿರುವ ಯಂಗ್ ಇಂಡಿಯಾಗೆ ಬಂತು. ಜನ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕೊಟ್ಟಂತಹ ದೇಣಿಗೆಯ ದುಡ್ಡಿನಲ್ಲಿ ಸಾವಿರಾರು ಕೋಟಿ, 5,000 ಕೋಟಿ ಅಂತ ಹೇಳ್ತಾರೆ, 5,000 ಕೋಟಿ ರೂಪಾಯಿ ಇವತ್ತಿನ ಮೌಲ್ಯ, 5,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ 90 ಕೋಟಿ ರೂಪಾಯಿಗೆ ಬಂತು. ಜನ ದೇಣಿಗೆ ಕೊಟ್ಟಿದ್ದ ದುಡ್ಡಿನಲ್ಲಿ ಬಂದಿದ್ದ ಯಾರಿಗೆ? 5,000 ಕೋಟಿ ರೂಪಾಯಿಯಲ್ಲಿ 38% ಸೋನಿಯಾ ಗಾಂಧಿ ಅವರಿಗೆ, 38% ರಾಹುಲ್ ಗಾಂಧಿ ಅವರಿಗೆ, 24%ನಲ್ಲಿ ಉಳಿದವರೆಲ್ಲರೂ. ನೀವು ದುರಂತ ನೋಡಿ. ಪಾಪ ನನಗೆ ಬೇಜಾರು ಅನ್ಸೋದು ಖರ್ಗೆ ಅವ್ರ ಬಗ್ಗೆ. ಈ ವ್ಯವಹಾರಕ್ಕೂ ಖರ್ಗೆ ಅವ್ರಿಗೆ ಏನೂ ಸಂಬಂಧ ಇರಲಿಲ್ಲ. ಮೋತಿಲಾಲ್ ವೋರಾ ಇಷ್ಟು ವ್ಯವಹಾರ ಮಾಡಿದಂಥ ಕಾಂಗ್ರೆಸ್ನ ಖಜಾಂಚಿ ಸತ್ತೋದ್ರು. ಅವರು ಯಂಗ್ ಇಂಡಿಯಾದಲ್ಲಿ ಡೈರೆಕ್ಟರು. ಅವರ ಜಾಗಕ್ಕೆ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನೇಮಕ ಮಾಡಿದರು.
ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇಮಕ ಆಗುವಷ್ಟರಲ್ಲಿ ನಡಿಬೇಕಾಗಿದ್ದು ಎಲ್ಲ ನಡೆದೋಗ್ಬಿಟ್ಟಿತ್ತು. ಈ ಒಬ್ಬ ಕರ್ನಾಟಕದ ಹಿರಿಯ ದಲಿತ ಮುಖಂಡರನ್ನು ಕರ್ಕೊಂಬಂದು ನೀವು ಡೈರೆಕ್ಟರು ಅಂತ ಮಾಡೋದು. ಆಮೇಲೆ ಪ್ರಕರಣ ಹೊರಗೆ ಬಂತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಡಿ ವಿಚಾರಣೆಯನ್ನು ಎದುರಿಸಿದರು. 2015 ಡಿಸೆಂಬರ್ನಲ್ಲಿ ಪಟಿಯಾಲಾ ಕೋರ್ಟ್ನಿಂದ ಬೇಲ್ ಸಿಗುತ್ತೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ. ಏನೇನಾಯಿತು ಕೋರ್ಟ್ನಲ್ಲಿ? ಎಲ್ಲರಿಗೂ ಕಾನೂನು ಕೊಟ್ಟಂಥ ಒಂದು ಆಪ್ಷನ್ ಇರುತ್ತೆ. ಒಂದು FIR ಅಂತ ಆದಾಗ ಹೈಕೋರ್ಟಿಗೆ ಹೋಗ್ಬೋದು. ನನ್ನ ಮೇಲೆ ಕೊಟ್ಟಿರುವಂಥ, ನನ್ನ ಮೇಲೆ ದಾಖಲಾಗಿರುವಂಥ ಈ ಪ್ರಕರಣ ಸುಳ್ಳಿದೆ, ತಪ್ಪಿದೆ, ದುರುದ್ದೇಶದಿಂದ ಕೂಡಿದ್ದು, ಆದ್ದರಿಂದ ಈ FIR ಅನ್ನೇ ರದ್ದು ಮಾಡಿ ಅಂತ ಹೋಗ್ಬೋದು. ಹಂಗೆ ಇವರು ಹೋಗಿದ್ರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಕೋರ್ಟ್ ಹೇಳ್ತು ನಥಿಂಗ್ ಡೂಯಿಂಗ್, ಮಾಡಲ್ಲ ಅಂತ ಹೇಳ್ತು. 2019 64 ಕೋಟಿ ರೂಪಾಯಿ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಆಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ. ಆಸ್ತಿ ಜಪ್ತಿಯಾಗಿದೆ ಇಡಿ, ನ್ಯಾಷನಲ್ ಹೆರಾಲ್ಡ್ ಇಡಿಯಿಂದ. ಕೋರ್ಟ್ನಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ಒಂದ್ಸಲ ಹೇಳ್ಬಿಡ್ತೀನಿ. 2015 ಡಿಸೆಂಬರ್ 7 ದೆಹಲಿ ಹೈಕೋರ್ಟ್ ಪರ್ಸ್ನಲ್ ಆಗಿ ಹಾಜರಾಗೋದ್ರಿಂದ ವಿನಾಯಿತಿ ಕೊಡಿ ಅಂತ ಕೇಳಿದ್ರು. ಎಕ್ಸಂಪ್ಷನ್ ಅಂತ ಕೇಳ್ತೀವಿ. ಆ ವಿನಾಯಿತಿ ಕೋರಿದ್ದ ಅರ್ಜಿ ವಜಾ ಆಯಿತು 2015 ಡಿಸೆಂಬರ್ 7. ಡಿಸೆಂಬರ್ 9 ಹೈಕೋರ್ಟ್ನ ಆದೇಶ ಆಯಿತು. ಪಟಿಯಾಲಾ ಕೋರ್ಟ್ಗೆ ಹೋಗಿ ನೀವು ಹಾಜರಾಗಬೇಕು ಅಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಹೈಕೋರ್ಟ್ನ ಆದೇಶ ಇತ್ತು. ವಿಚಾರಣಾ ಕೋರ್ಟ್ ಹಾಜರಾಗಲಿಲ್ಲ. ಡಿಸೆಂಬರ್ 9ಕ್ಕೆ ಹಾಜರಾಗಬೇಕಾಗಿತ್ತು. 2015 ಕತೆ ಹೇಳೋದು ನಾನು. ಹಾಜರಾಗಲಿಲ್ಲ. 2015 ಡಿಸೆಂಬರ್ 19 ಮತ್ತೊಂದು ಡೇಟ್ ಕೊಟ್ಟರು, ಖುದ್ದಾಗಿ ಹಾಜರಾಗಬೇಕು ಅಂತ. 2019 ಡಿಸೆಂಬರ್ 15ಕ್ಕೆ ಹಾಜರಾದರು. ಆವಾಗ ಹಾಜರಾಗಿ ಬೇಲ್ ತಗೊಂಡ್ರು. ಡಿಸೆಂಬರ್ 19, 2015ರಲ್ಲಿ ಈ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜಾಮೀನು ತಗೊಂಡ್ರು, ಬೇಲ್ ತಗೊಂಡ್ರು. ದೇ ಆರ್ ಸ್ಟಿಲ್ ಆನ್ ಬೇಲ್, ಈಗಲೂ ಜಾಮೀನಿನ ಮೇಲೆ ಇದ್ದಾರೆ. 2016 ಫೆಬ್ರವರಿ 12 ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. 2016ರಲ್ಲಿ ಇಡೀ ಕೇಸನ್ನು ರದ್ದು ಮಾಡಬೇಕು, FIR ಕ್ವಾಶ್ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಲೀಗಲ್ ಲ್ಯಾಂಗ್ವೇಜ್ನಲ್ಲಿ. ಇಡೀ ಕೇಸನ್ನೇ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಇಲ್ಲ, ವಿಚಾರಣೆ ಎದುರಿಸಬೇಕು ನೀವು ಅಂತ ಹೇಳ್ತು. ಕೇಸನ್ನು ರದ್ದು ಮಾಡೋದಕ್ಕೆ ಮಾಡಿಕೊಂಡಿದ್ದಂಥ ಮನವಿಯನ್ನು, ಅಪ್ಲಿಕೇಶನನ್ನು ಸುಪ್ರೀಂ ಕೋರ್ಟು ತಿರಸ್ಕಾರ ಮಾಡ್ತು. ಪರ್ಸ್ನಲ್ ಅಪಿಯರೆನ್ಸ್ ಆಗಬೇಕಾಗಿಲ್ಲ ಅಂತ ಹೇಳ್ತು. ಅದಕ್ಕೊಂದು ವಿನಾಯಿತಿ ಸಿಕ್ತು. ಪ್ರತಿ ಸಲ ಕೇಸಿನ ವಿಚಾರಣೆ ಆದಾಗ ಹೋಗೋದು, ಕಟಕಟೆಯಲ್ಲಿ ನಿಂತ್ಕೊಳ್ಳೋದು, ಇದರಿಂದ ನಮಗೊಂದು ವಿನಾಯಿತಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರಿಂದ ವಿನಾಯಿತಿ ಕೊಡಲಾಯಿತು. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಭಾಷಣ ಮಾಡುವಾಗ ಪರಮೇಶ್ವರ್ ಅವರು ಹೇಳಿದ್ರು, ಇನ್ನೂ ಯಾರು ಹೇಳಿದ್ರು ಅವರು, 2015ರಲ್ಲಿ ಕ್ಲೋಸ್ ಆಗಿದ್ದ ಪ್ರಕರಣವನ್ನು ಮತ್ತೆ ರೀಓಪನ್ ಮಾಡಿದ್ದಾರೆ. ಇಷ್ಟೇ ನಡೆದಿರೋದು ಆ್ಯಕ್ಚುಲಿ. ಅಂದರೆ ಮಲಿಷಿಯಸ್ ಇಂಟ್ರೆಸ್ಟ್, ಕ್ರಿಮಿನಲ್ ಇಂಟೆಂಟ್ ಇದೆ ಈ ಪ್ರಕರಣದಲ್ಲಿ ಅಂತ ಡೆಲ್ಲಿ ಹೈಕೋರ್ಟ್ ಹೇಳಿದೆ. 2015ರಲ್ಲೇ ಹೇಳಿದೆ ಡೆಲ್ಲಿ ಹೈಕೋರ್ಟ್. ಕ್ರಿಮಿನಲ್ ಇಂಟೆಂಟ್ ಇದೆ, ದುರುದ್ದೇಶ ಇದೆ ಇದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.